ನಮಸ್ತೆ, ನಾನು ನಿಮ್ಮ ಲಿಶಿಕಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಪ್ಪಿ ಆಲ್ ಡೂಯಿಂಗ್ ಗುಡ್ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋನ ಹಾಕ್ತಿದ್ದೀನಿ. ಜಸ್ಟ್ ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಷ್ಟೊಂದು ಈಸಿ ಆಗಿರಲಿಲ್ಲ ಆ್ಯಂಡ್ ತುಂಬಾ ಟಯರ್ಡ್ ಆಗ್ತಾಯಿತ್ತು, ತುಂಬ ವಾಮಿಟಿಂಗ್ ಆಗ್ತಾಯಿತ್ತು. ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಒಂದೊಂದೇ ವೀಡಿಯೋಸ್ನ ನಾನು ಬಿಡ್ತೀನಿ. ತುಂಬ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಹೋಗಿದ್ದು ಅರಸೀಕೆರೆ ಗಣೇಶ ಟೆಂಪಲ್ಗೆ. ನಾನು ಇದುವರೆಗೂ ಅಲ್ಲೇ ಇದ್ರೂ ನೋಡಿರಲಿಲ್ಲ. ಸೊ ನಾನು ನನ್ನ 4th ಮಂತ್ ಪ್ರೆಗ್ನೆನ್ಸಿ ಇದ್ದಾಗ ಹೋಗಿದ್ದು ಗಣೇಶ ಟೆಂಪಲ್ಗೆ. ನಾನು ನಮ್ಮ ಮಮ್ಮಿ ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವು. ನಾವು ಗಣೇಶ ಟೆಂಪಲ್ಗೆ ಹೋಗಿದ್ದಾಗ ನಮ್ಮಮ್ಮ ಅವರ ರಿಲೇಟಿವ್ ಯಾರೋ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು. ಸೊ ಹಾಗಾಗಿ ನಾನು ಹಾಡ್ಕೋತಾ ಇದ್ದೆ ನಮ್ಮಮ್ಮಗೆ, ಎಲ್ಲೋದ್ರೂ ನಿಮ್ಮ ರಿಲೇಟಿವ್ಸ್ ಇದ್ದೇ ಇರ್ತಾರೆ ಅಲ್ವಾ ಅಂತ ಹೇಳಿಬಿಟ್ಟು. ಹಂಗೆ ಸುಮ್ಮನೆ ಜಸ್ಟ್ ಫಾರ್ ಜೋಕ್ ಕಾಲು ಎಳಿತಾ ಇದ್ದೆ ಅಷ್ಟೇ. The next day. ಸೊ ಲಾಸ್ಟ್ ಮಂತ್ ಬ್ಲಡ್ ಚೆಕಪ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಬ್ಲಡ್ ಚೆಕಪ್ ಮಾಡಿಸಿದಾಗ ನಂದು ಬ್ಲಡ್ ಬಂದುಬಿಟ್ಟು 9.5 ಇತ್ತು. ಸೊ ಡಾಕ್ಟರ್ ಹೇಳಿದರು ನನಗೆ ನೆಕ್ಸ್ಟ್ ಟೈಮ್ ಬರುವಾಗ ಅಟ್ಲೀಸ್ಟ್ 10 ಮೇಲೆ ರೀಚ್ ಆಗಿರಬೇಕು ಅಂತ, ಇಲ್ಲ ಅಂತಂದರೆ ನಾವು ಮೆಡಿಕೇಷನ್ ಹಾಕಬೇಕಾಗತ್ತೆ ಮತ್ತು ಬ್ಲಡ್ ಹಾಕಬೇಕಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೆ ನಾವು ಏನು ಮಂತ್ಲಿ ಫಾಲೋ ಅಪ್ ಇತ್ತು, ಹಾಗಾಗಿ ಚೆಕ್ ಮಾಡಿಸೋದಕ್ಕೆ ಬಂದಿದ್ವು. ಹಾಗೆಯೇ ಮತ್ತೆ ಬ್ಲಡ್ ಚೆಕ್ ಮಾಡಿಸೋದಕ್ಕೆ ಹೇಳಿದರು. ಸೊ ಲೆಟ್ ಮಿ ಸಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಗೊತ್ತಾಗತ್ತೆ ಇವಾಗ. ಒಳಗೆಲ್ಲ ಏನೇನು ಕೇಳಿದ್ರು ಅಲ್ಲಿ ಡಾಕ್ಟ್ರು? ಅದೇ ಲಾಸ್ಟ್ ಟೈಮ್ ಅಲರ್ಜಿ ಎಲ್ಲ ಆಗಿತ್ತಲ್ಲ, ಇವಾಗ ಕಮ್ಮಿ ಆಯ್ತಾ ಅಂತ ಕೇಳಿದ್ರು. ಸೊ ರೆಗ್ಯುಲರ್ ಚೆಕಪ್ ಅಂತ ಕೇಳಿದ್ರು. ಪಾಪ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಆಮೇಲೆ ಏನು ಈ ಸಲ ಹೋದಾಗ ಹಾಡ್ಬಿಟ್ಟು ಕೇಳಿಸಿದ್ರು, ನಂಗೆ ತುಂಬ ಖುಷಿ ಆಯಿತು. ಆ ನರ್ಸ್ ಏನಂದ್ರು? ಹೌದು ಪಾಪ ಏನಂತಂದರೆ ಅವ್ರಿಗೆ ನಮ್ಮನ್ನು ನೋಡ್ಬೇಕಂತ ಇಷ್ಟ ಅಂತೆ. ಅದಕ್ಕೆ ಪಾಪ ಒಂದ್ಸಲ ಬಂದೋದ್ರು, ಮತ್ತೆ ಮೇಡಮ್ ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ತೀನಿ ಅವ್ರನ್ನ ನೋಡಿಲ್ಲ ಅಂತ ಮತ್ತೆ ನನ್ನನ್ನು ನೋಡ್ಕೊಂಡು ಹೋದ್ರು. ಸೋ ಸ್ವೀಟ್ ಆಫ್ ದಮ್ ಅನಿಸುತ್ತೆ. ಅದರಲ್ಲೂ ನಾವು ಟ್ವಿನ್ಸ್ ಆಗಿರೋದ್ರಿಂದ ಅವರಿಗೆ ಇಷ್ಟ ಅನಿಸುತ್ತೆ. ಅದಕ್ಕೆ ಬಂದು ಪಾಪ ನೋಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಡಾಕ್ಟರ್ ಅಷ್ಟು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಭಯ ಅಂತ ಪಡ್ಸೋದಿಲ್ಲ. ಅದೊಂದು ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ 9.5 ಇತ್ತು ಬ್ಲಡ್. ಹಾಗಾಗಿ ಮತ್ತೆ ನಂದು ಒಂದ್ಸಲ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಜೈ RCB. ಹೇಳ್ರಪ್ಪ, ಹೇಳ್ರು. ಜೈ RCB. ಮತ್ತೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿದ್ರು, ನೋಡ್ಬೇಕು. ಸ್ವಲ್ಪ ಇಂಪ್ರೂವ್ ಆಗಿದೆ, ಪರವಾಗಿಲ್ಲ. ಇಲ್ಲ ಅಂದ್ರೆ ಮತ್ತೆ ಮೆಡಿಕೇಶನ್ ಹಾಕ್ಬೇಕಂತ ಹೇಳಿದ್ದಾರೆ. ಕಂಪ್ಲೇಂಟ್ ಹೇಳ್ತಿರೋದಲ್ಲ ನಮ್ಮ ಪಪ್ಪಂಗೆ. ಇಲ್ಲಿ ನನ್ನ ಹಸ್ಬೆಂಡ್ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು ಊಟ ತಿಂಡಿ ಕರೆಕ್ಟಾಗಿ ಮಾಡದಿರೋದ್ರಿಂದ ನೋಡಿ ಬ್ಲಡ್ ಹಾಕೋಗಾಯಿತು ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ನ ಹೇಳ್ತಾ ಇದ್ರು. ಏನು ಮಾಡೋದು, ಆ ಟೈಮ್ನಲ್ಲಿ ನನಗೆ ನೀರು ಸಹ ಸೇರ್ತಾ ಇರಲಿಲ್ಲ. ಹಾಗಾಗಿ ಫುಡ್ ಏನೂ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಏನು ತಿಂದ್ರೂ ನನಗೆ ವಾಮಿಟ್ ಆಗ್ತಾಯಿತ್ತು. ಈವನ್ ನೀರು ಕುಡಿದ್ರೂ ವಾಮಿಟ್ ಆಗ್ತಾಯಿತ್ತು. ಹಾಗಾಗಿ ನಾನು ತುಂಬ ವೀಕ್ ಆಗಿದ್ದರಿಂದ ಬ್ಲಡ್ ಲಾಸ್ ಆಯಿತು. ಸೊ ಬ್ಲಡ್ ಹಾಕ್ಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತು ಅಷ್ಟೇ. ಫಸ್ಟ್ ಬ್ಲಡ್ ಇಲ್ಲಿ ನಿಮಗೆ ಬ್ಲಡ್ ಕಮ್ಮಿ ಇದೆ, ಬ್ಲಡ್ ಹಾಕಬೇಕು ಅಂತ ಹೇಳಿದಾಗ ನಾನು ತುಂಬ ಅಳ್ತಾ ಇದ್ದೆ. ಜಸ್ಟ್ ಬಿಕಾಸ್ ನಾನು ಯಾವತ್ತೂ ಗ್ಲೂಕೋಸು ಸಹ ಹಾಕ್ಸಿರ್ಲಿಲ್ಲ. ಸೊ ಹಾಗಾಗಿ ಕೈಗೆ ಅದೆಲ್ಲ ಇಂಜೆಕ್ಟ್ ಮಾಡಿಸ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ತುಂಬ ಅಳ್ತಾ ಇದ್ದೆ. ಹಾಗಾಗಿ ನನ್ನ ಸಿಸ್ಟರ್, ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಎಲ್ಲ ವೀಡಿಯೋ ಕಾಲ್ ಮಾಡಿಬಿಟ್ಟು ಧೈರ್ಯನ ಹೇಳ್ತಾ ಇದ್ರು. ಇವಾಗ ಬರೀ ಇಷ್ಟೇ ಸ್ಯಾಂಪಲ್ ಇದ್ದು, ಮುಂದೆ ತುಂಬ ಗ್ಲೂಕೋಸ್ ಎಲ್ಲ ಹಾಕ್ತಾರಲ್ಲ, ಅವಾಗ ಏನು ಮಾಡ್ತೀಯಾ? ಸೊ ಇವಾಗಿಂದನೇ ಧೈರ್ಯ ತೊಗೊಬೇಕು ಅಂತ ಹೇಳಿಬಿಟ್ಟು ನನಗೆ ಧೈರ್ಯನ ಹೇಳ್ತಾ ಇದ್ರು. ಇಂಜೆಕ್ಷನ್ ಬೇಕಾ ಇನ್ನು? ಅಲ್ಲ, ಈ ಥರ ಅದು ಸೂಜಿ ಅಲ್ಲ, ಅದು ಬೇಕಾಗುತ್ತೆ. ತಿಂತ್ಯಾ ಇನ್ಮೇಲೆಲ್ಲ? ಹಾಂ, ಇಲ್ಲಿ ನೋಡ್ಕೊಂಡು ಹೇಳು. ತಿಂತ್ಯಾ ಎಲ್ಲದು ಇನ್ಮೇಲೆ? ಹೇ ಎವ್ರಿವನ್, ನಾವಿವಾಗ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈ ಪ್ಲೇಸ್ ನಮಗೆ ತುಂಬ ಲೈಕ್ ಆಯಿತು. ತುಂಬ ಫ್ರೀ ಇದೆ, ಯಾವುದೂ ವೆಹಿಕಲ್ಸ್ ಓಡಾಡಲ್ಲ, ಜನ ಇಲ್ಲ ಅಂತ ಹೇಳಿಬಿಟ್ಟು ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಫೋಟೋ ಶೂಟ್ ಇಲ್ಲಿ ನಡೀತಾ ಇದೆ, ನಂದು ಮತ್ತು ನನ್ನ ಸಿಸ್ಟರ್ದು. ಮೋಡನೂ ಇದೆ, ಬಟ್ ಮೋಡ ಬರ್ತಿದೆ ಹೋಗ್ತಿದೆ, ಬಿಸಿಲು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ. ಸೊ ಹ್ಯಾಪಿ.
ಆಮೇಲೆ ನೆಕ್ಸ್ಟು ಏನೇನೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಒಂದೊಂದು ಹಾಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನನಗೆ ಕಂಟಿನ್ಯೂಸ್ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಇದಿಷ್ಟು ವೀಡಿಯೋ ಆಗಿತ್ತು. ಇನ್ನು ಏನೇನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ಹಾಕ್ತೀನಿ. ಸೊ ನನ್ನ ಸಿಸ್ಟರ್ಗೆ ನಾವೇನೋ ತೊಗೊಬಂದಿದ್ದೀವಿ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಬರ್ತಾಯಿದ್ವಿ. ಹೇಳಿ. ಸೊ ಇವಾಗ ಅವಳಿಗೊಂದು ಸರ್ಪ್ರೈಸ್ ಕೊಡಬೇಕಂತ ಹೇಳ್ಬಿಟ್ಟಿದ್ದೀವಿ. ಅವಳದ್ದು ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಿಲ್ಲ ಪಾಪ. ನೋಡೋಣ. ಸದ್ಯಕ್ಕೆ ಇದನ್ನು ನಾನು ಪ್ರೆಸೆಂಟ್ ಮಾಡ್ತಿದ್ದೀನಿ. ಲೆಟ್ಸ್ ಗೋ. ಹೊಡಿತಾರೆ ಓಪನ್ ಮಾಡಿಲ್ಲ ಅಂದ್ರೆ. ವಿಡಿಯೋ ನೋಡು ಬೇಗ, ಆಮೇಲೆ ಎಲ್ಲ ಪಾಸ್ ಆಗ್ಬಿಟ್ರೆ ಕಷ್ಟ. ಓಪನ್ ಮಾಡ್ಬೇಕಾದ್ರೆ ಚೆನ್ನಾಯ್ತಾ? ಏನು ಬೇಡ, ಏನು ಕೊಡಬೇಡ, ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು. ನನ್ನ ಸಿಸ್ಟರ್ ಬರ್ಡೇನಲ್ಲಿ ಏನು ಗಿಫ್ಟ್ ಕೊಡೋದಕ್ಕೆ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಗಿಫ್ಟ್ನ ಕೊಟ್ಟವು ಅಷ್ಟೇ. The next day. ಸೊ ಈ ವಿಡಿಯೋ ಬಂದುಬಿಟ್ಟು ಆಯುಧ ಪೂಜೆ ದಿನ ಅಂಗಡಿ ಪೂಜೆ ಮಾಡ್ತಾಯಿದ್ರು. ಸೊ ಮೆಷಿನ್ ಆಗಿರ್ಬೋದು, UPS ಆಗಿರ್ಬೋದು, ಪೈಂಟ್ ಮೆಷಿನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಏನು ಕುಂಕುಮ, ಅರಿಶಿನ, ವಿಭೂತಿ ಎಲ್ಲ ಹಚ್ತಾ ಇದ್ರು ನಮ್ಮ ಮನೆಯವರು. ನಮ್ಮ ಶಾಪ್ ಬಂದು ಬಾಣವರದಲ್ಲಿದೆ, ನಿಯರ್ ಅರಸೀಕೆರೆ. ಶ್ರೀ ರೇವಣ್ಣ ಸಿದ್ದೇಶ್ವರ ಹಾರ್ಡ್ವೇರ್ ಅಂತ ನಮ್ಮ ಶಾಪ್ ನೇಮ್. ನಮ್ಮಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ದೆನ್ ಪೈಂಟಿಂಗ್ಸ್ ಆಗಿರ್ಬೋದು, ಪ್ಲಂಬಿಂಗ್ ಮೆಟೀರಿಯಲ್ಸ್, ಡೋರ್ ಫಿಟ್ಟಿಂಗ್ಸ್, ಮತ್ತು ಗೀಸರ್, ಡ್ರಿಪ್ ಪೈಪ್ಸು ಮತ್ತು ಜೆಟ್ಟು ಎಲ್ಲ ಥರದ್ದು ಸಿಗುತ್ತೆ. ಪ್ಲೀಸ್ ಡೂ ವಿಸಿಟ್. ನಮ್ಮ ಅತ್ತೆ ಮನೆಯಲ್ಲಿ ಆಯುಧ ಪೂಜೆ ರಿಚುವಲ್ಸ್ ಹೇಗಿರುತ್ತೆ ಅಂತಂದರೆ, ಈ ಮನೆ ಗಂಡು ಮಕ್ಕಳು ಹೋಗ್ಬಿಟ್ಟು ಹಂಬನ್ನ ಮುಗಿಸ್ಕೊಂಡು ಬರ್ತಾರೆ. ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಹೊಸ್ಲಿಗೆ ಬಾಗಿಲನ್ನು ಸಾರಿಸಿ, ಆಮೇಲೆ ಕುಂಕುಮ, ಅರಿಶಿನ, ವಿಭೂತಿ ಹಚ್ಬಿಟ್ಟು, ಆಮೇಲೆ ಆರತಿ ಮಾಡಿ, ಆನಂತರ ಅವರು ಬಂದ ಮೇಲೆ ಅವರಿಗೂ ಅಷ್ಟೇ ಏನು ಅಕ್ಷತೆ ಕಾಳು ಇಟ್ಬಿಟ್ಟು, ಆಮೇಲೆ ಅವ್ರಿಗೆ ಆರತಿಯನ್ನು ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಳ್ತೀವಿ. ಅದೇ ರೀತಿ ನಾನು ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಮಾವಂಗೆ ಮಾಡಿದೆ. ಅದೇ ರೀತಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆನೂ ನಮ್ಮ ಮಾವಂಗೆ ಮತ್ತು ನನ್ನ ಗಂಡಂಗೆ ಮಾಡಿದ್ರು. ಸೊ ಈ ರೀತಿ ಮಾಡಿ ಆದಮೇಲೆ ಅವ್ರು ನಮಗೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಒಂದೊಂದು ಹತ್ರ ಒಂದೊಂದು ಥರ ಪದ್ಧತಿ ಇರುತ್ತೆ, ಎಲ್ಲ ಹೊಸದಾಗಿ ಕಲಿಯೋದಿರುತ್ತೆ. ಸೊ ನಾವು ನನ್ನ ತವ್ರ ಮನೆಯಲ್ಲಿ ಈ ಥರ ಮಾಡ್ತಾ ಇರಲಿಲ್ಲ. ಮಾಮೂಲಿ ಈ ಗಾಡಿ ಪೂಜೆ ಎಲ್ಲ ಮಾಡೋರು, ಹೋಗಿ ಬರೋರು, ದೇವಸ್ಥಾನಕ್ಕೆ ಹೋಗಿ ಬರೋದು ಇಷ್ಟಿತ್ತು. ಇದು ನನಗೊಂಥರ ಹೊಸ ಅನುಭವ ಅಂತ ಅನ್ನಿಸ್ತು. ಒಂದೊಂದು ಹತ್ರ ಒಂದೊಂದು ಕಲಿಯೋದೇ ಇರುತ್ತೆ ಅಲ್ವಾ. ಇದಾದ ನೆಕ್ಸ್ಟ್ ಡೇ ನನ್ನ ತವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆ ಇತ್ತು. ಸೊ ನಾವು ಅಲ್ಲಿ ಹೋದ್ವು. ಈ ಕಡೆ ತಿರ್ಗೋದು ಸುಬ್ಬು ಒಂದು ರೌಂಡ್ ಬಲ್ಗಡೆಯಿಂದ ಹಂಗೆ. The next day. ಸೊ ಅದರ ನೆಕ್ಸ್ಟ್ ಡೇ ಮತ್ತೆ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ. ಯಾಕೋ ತುಂಬ ಸುಸ್ತಾಗ್ತಾಯಿತ್ತು ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋದಾಗ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಹಾಗೆಯೇ ಶುಗರ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಇತ್ತು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗೋದು, ಸುಸ್ತಾಗೋದೆಲ್ಲ ಆಗ್ತಾಯಿತ್ತು. ಹಾಗಾಗಿನೇ ನಾನು ತುಂಬ ವೀಡಿಯೋಸ್ನೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮಾಡಿದ್ದನ್ನು ಇವಾಗೆಲ್ಲ ಎಡಿಟ್ ಮಾಡ್ತಾ ಇದ್ದೀನಿ. ಐ ವಾಸ್ ಲಿಟ್ರಲಿ 2 ವೀಕ್ ಅಂತಲೇ ಹೇಳ್ಬೋದು. ತುಂಬ ಸಣ್ಣ ಆಗಿದ್ದೆ ಫಸ್ಟ್ ಸ್ಟಾರ್ಟಿಂಗ್ 6 ಮಂತ್ಸ್ ತನಕ. ಆಮೇಲೆ ಸ್ವಲ್ಪ ನನ್ನ ಹೆಲ್ತ್ ಪರವಾಗಿಲ್ಲ ಅನ್ನೋ ಥರ ಆಗಿತ್ತು. ಎವ್ರಿಥಿಂಗ್ ವಾಸ್ ನಾರ್ಮಲ್, ಬಟ್ ತುಂಬ ಟಯರ್ಡ್ ಆಗ್ತಾ ಇತ್ತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಕೀಪ್ ವೇಟಿಂಗ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.